ಇವಳು ನಮ್ಮ ಮಗಳು, ಯಾರಿಗೋಸ್ಕರ ದುಡ್ಡು ಕೊಡ್ತಿದ್ದಾಳೆ? ಅಕ್ಕನ ಮದುವೆಗೆ ತಾನೆ, ತಗೊಳ್ರಿ. ನಾನು ನೆನ್ನೆ ಹೇಳಿದ ಮಾತು ಸುಳ್ಳಾಗಲಿಲ್ಲ ಮಗಳೇ. ಜವಾಬ್ದಾರಿ ಹೊತ್ಕೊಳ್ಳೋದ್ರಲ್ಲಿ ನೀನು ನನಗೆ ಗಂಡು ಮಗ ಇದ್ದ ಹಾಗೇನೆ. ಎಲ್ಲರೂ ಅರ್ಜೆಂಟಾಗಿ ಮನೆ ಹೊರಗೆ ಬನ್ನಿ. ಏನಾಯ್ತೆ? ಬಾ ಅಮ್ಮ, ಹೇಳ್ತೀನಿ. ಅಯ್ಯೋ ಏಯ್, ನಿನ್ ಇಲ್ಲಿ ನೋಡಿ. ಅಕ್ಕನ ಮದ್ವೆ ಆದ್ಮೇಲೆ ನಾವೆಲ್ಲರೂ ಈಗ ಒಟ್ಟಿಗೆ ಇರೋಕೆ ಆಗಲ್ಲ. ಅದಕ್ಕೆ ಚಿಕ್ಕ ವಯಸ್ಸಲ್ಲಿ ಆಡ್ತಿದ್ವಲ್ಲ, ಅದೇ ತರ ಕುಂಟೆ ಬೆಲೆ ಆಡ್ಬೇಕು ಅನ್ಸ್ತು, ಅದಕ್ಕೆ ಕರ್ದೆ. ಲೇ ಡೌರಾಣಿ, ನಿನ್ ಕಡ್ಡಿ ಸ್ಟೈಲ್ ನೋಡಿ ಹೊರಗೆ ಯಾರೋ ಬಾಂಬ್ ಹಾರಿಸಿದ್ರು ಅನ್ಕೊಂಡ್ಬಿಟ್ನಲ್ಲೇ. ನೀನ್ ಯಾವಾಗ್ಲೂ ಆಟದಲ್ಲಿ ಸೋಲ್ತಾನೆ ಇರ್ತೀಯಲ್ಲ, ಅದಕ್ಕೆ ಉರ್ಕೊಂಡಿರ್ತೀಯ ಬಿಡ. ಏನೇ ಡೌರಾಣಿ, ನಂಗೆ ಚಾಲೆಂಜಾ? ಬಾ, ಈ ಆಟದಲ್ಲಿ ನಾನ ನೀನ ನೋಡೇ ಬಿಡೋಣ. ಅಕ್ಕ, ನೀನ್ ಮಾತ್ರ ಅಲ್ಲ, ಅಪ್ಪ ಅಮ್ಮ ಎಲ್ರೂ ಬರ್ಬೇಕು. ನಾನು ಈ ಆಟಕ್ಕೆ ಬರಲ್ಲಪ್ಪ. ಅಯ್ಯೋ, ನನ್ನೇನ್ರಿ ನೋಡ್ತಿದ್ದೀರಾ? ಮದ್ವೆ ಮನೆ ಕೆಲಸ ರಾಶಿ ಬಿದ್ದಿದೆ, ನಿಮ್ಮ ಅಪ್ಪನ ಸೇರಿಸ್ಕೊಳ್ಳಿ. ಅಯ್ಯೋ, ಯಾಕ್ರೆ ಈಗ ಕಿರಿಸ್ತಾ ಇದ್ದೀರಾ? ನೀವು ಬರ್ತೀನಿ ಅನ್ನೋವರೆಗೂ ನಾವು ಕರಿತಾ ಇರ್ತೀವಿ. ಬರಲ್ವಾ? 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 ಸಾಕು ಕಣ್ರಿ, ಸಾಕಾಯ್ತು. ಸಾಕಾಯ್ತು ನಂಗೆ. ನೀವು ಆಟ ಆಡ್ಕೊಳ್ರಿ. ಸಾಕಾಯ್ತು, ನೀವು ಆಟ ಆಡ್ಕೊಳ್ಳಿ. ಮಕ್ಕಳೇ, ನೀವೆಲ್ಲ ಆಟ ಆಡ್ತೀರಿ, ನನಗೆ ಒಳಗಡೆ ಸ್ವಲ್ಪ ಕೆಲಸ ಇದೆ. ಹಾಂ, ಹೇಳಿ ವೇದಾಂತ್, ಏನೋ ಬರಕ್ಕೆ ಹೇಳಿದ್ರಿ? ಎಸ್ ಸಾರ್ಥಕ್, ಇನ್ನೇನು ನಿಮ್ಮ ತಂಗಿ ಹಾಗೂ ವಿಕ್ರಾಂತ್ ಮದುವೆಗೆ ಇದ್ದಿದ್ದೆಲ್ಲ ಪ್ರಾಬ್ಲಮ್ಸ್ಗಳು ಹೆಚ್ಚು ಕಡಿಮೆ ಸಾಲ್ವ್ ಆಗಿದೆ. ಹೆಚ್ಚು ಕಮ್ಮಿ ಅಲ್ಲ ಬಾವಾ, ಕಂಪ್ಲೀಟಾಗಿ ಸಾಲ್ವ್ ಆಗಿದೆ. ಏನು ಮುಗ್ದೋಗಿದೆ? ಇನ್ನೂ ಮದುವೆ ಆಗಿಲ್ಲ, ನೆನಪಿರಲಿ. ನೀವೆಲ್ಲ ಇರೋವಾಗ ಆಗದೆ ಇರುತ್ತಾಗ್ರಜ, ಆಗುತ್ತೆ ಬಿಡು. ಬಾವಾ, ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತಲೇ ನಿಮ್ಮನ್ನ ಕರೆಸಿದ್ದು. ಆದ್ಯಾನು ಇಷ್ಟೊತ್ತಿಲ್ಲೇ ಇದ್ಲು, ಇವಾಗ ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳೋ ಅಂತ ಹೋದ್ಲು. ದಟ್ಸ್ ಗ್ರೇಟ್. ಸರಿ, ಪ್ಲ್ಯಾನ್ ಏನಂತ ಹೇಳಿ. ಸಾರ್ಥಕ್, ನಾವಿಬ್ಬರು ಮದುವೆಗೆ ಬರಬೇಕು, ಆದರೆ ನಮ್ಮಿಬ್ಬರಿಗೂ ಫ್ರೀ ಎಂಟ್ರಿ ಇಲ್ಲ. ನಿಮ್ಮ ಚಿಕ್ಕಮ್ಮನ ಮನೆಗೂ ನಮ್ಮ ಮನೆಗೂ ಸಂಬಂಧ ಸರಿ ಇಲ್ಲ. ಡೋಂಟ್ ವರಿ ವೇದಾಂತ್, ನಮ್ಮ ಚಿಕ್ಕಮ್ಮ ಒಳ್ಳೆಯವರೇ. ನೀವು ಆದ್ಯ ಅನ್ನೋ ಬ್ಯಾಕ್ಗ್ರೌಂಡಲ್ಲಿ ಮಾತುಕತೆ ಶುರು ಮಾಡಿದ್ರೆ ನಿಮಗೆ ಗೇಟ್ ಪಾಸ್ ಸಿಕ್ಕಿದಾಗೆ ಅಲ್ವಾ? ಇದಪ್ಪ ದಾರಿ ಅಂದ್ರೆ. ಅಗ್ರಜ, ಯಾಕೆ ಸೈಲೆಂಟ್ ಆಗ್ಬಿಟ್ಟೆ? ಟಿಕೆಟ್ ಸಿಕ್ಕಾಯ್ತಲ್ಲ, ಇನ್ನೇನು ಯೋಚನೆ ಮಾಡ್ತಿದ್ಯಾ?
ತಾನೆ, ಯಾಕೆ ಇದ್ದಕ್ಕಿದ್ದಾಗಿ ಬಂದ್ಬಿಟ್ಟೆ? ಬಿಸಿಲಲ್ವೇನೆ, ನಾನು ನಿಮ್ಮ ಥರ ಕುಣಿಯೋಕ್ಕಾಗತ್ತಾ? ಮದುವೆ ಮುಂದೆ ಇಟ್ಕೊಂಡು ನಾನು ಕುಂಟೆ ಬಿಲ್ಲೆ ಆಡ್ತಿದ್ರೆ ನೋಡಿದವ್ರು ಏನು ಅನ್ಕೋತಾರೆ ಹೇಳೋ? ನಿಮ್ಮಪ್ಪ ಏನೋ ಮಕ್ಕಳ ಜೊತೆಗೆ ಸೇರ್ಕೊಂಡ್ಬಿಟ್ರೆ ಮಕ್ಕಳೇ ಆಗ್ಬಿಡ್ತಾರೆ. ನನ್ನ ಕೈಲಾಗಲ್ಲ ಕಣೆ. ನಿಜ ತಾನೆ, ಬಾಕಿ ಎಲ್ಲ ಓಕೆ ಅಲ್ವಾ? ಯಾಕೆ ಪದೇ ಪದೇ ಕೇಳಿದ್ದೇನೆ ಕೇಳ್ತಿದ್ಯಾ? ಅಮ್ಮ, ನಾನು ಅಕ್ಕನ ಜೊತೆಗೆ ಹೋಗಿ ತವ್ರ ಮನೆ ತಾಳಿನ ಮಾಡಕ್ಕೆ ಕೊಟ್ಟಿದ್ದೆ ನೋಡು, ಅದನ್ನು ತರಕ್ಕೆ ಹೋಗ್ತಿದ್ದೀವಿ ಅಂತ ಅಪ್ಪನಿಗೆ ಹೇಳ್ಬಿಡಮ್ಮ. ನಾನೇ ಗಾಡೀಲಿ ಡ್ರಾಪ್ ಮಾಡಲಮ್ಮ? ಬೇಡ ಕಣೆ, ಮನೇಲಿ ಸಾಕಷ್ಟು ಕೆಲಸ ಬಾಕಿ ಇದೆ. ನೀನು ಬಂದುಬಿಟ್ರೆ ಇವ್ರುಗಳು ಕುಂಟೆ ಬಿಲ್ಲೆ ಆಡ್ತಾನೇ ಇರ್ತಾರೆ. ನೀನಿಲ್ಲ ಅಂದರೆ ಎಲ್ಲ ಸ್ಲೋ ಆಗಿಬಿಡ್ತಾರೆ. ಬೇಗ ಆಟ ಮುಗಿಸಿ ಛತ್ರಕ್ಕೆ ತೊಗೊಂಡು ಹೋಗೋ ವಸ್ತುಗಳನ್ನೆಲ್ಲ ತುಂಬಿ ಬಟ್ಟೆಗಳನ್ನೆಲ್ಲ ರೆಡಿ ಮಾಡ್ಕೊಡಕ್ಕೆ ಹೇಳು. ಸರಿನಮ್ಮ. ಯಾಕೆ ಇಲ್ಲೇ ನಿಂತಿದ್ಯಾ? ಹೋಗು. ನನಗೆ ಅಮ್ಮಂದೇ ಯೋಚನೆ ವಿಕ್ರಾಂತ್. ಈಗೇನಾದರೂ ನೀನು ಆರ್ತಿನೇ ಮದುವೆ ಆಗ್ತಿದೆ ಅಂತ ಅಮ್ಮನಿಗೆ ಗೊತ್ತಾದರೆ ಅವ್ರು ಗ್ಯಾರಂಟಿ ಸುಮ್ಮನೆ ಇರೋದಿಲ್ಲ. ದುಶ್ಮನ್ ಕಹಾ ಹೇ ಅಂದರೆ ಬಗಲ್ ಮೇ ಹೇ ಅಂದಿದ್ರಂತೆ. ಅಮ್ಮನ ನೀನೇ ಕನ್ವಿನ್ಸ್ ಮಾಡ್ತೀನಿ ಅಂದ್ಬಿಟ್ಟು ಈಗ ಕೈ ಕೊಡ್ತಿದ್ಯಲ್ಲ ಅಗ್ರಜ. ನಾನು ಹೇಳಿದ್ದು ನೀನು ಆರ್ತಿನ ಮದುವೆ ಆಗಿ ಮನೆ ಕರ್ಕೊಂಡು ಬಂದಾಗ, ಆಗ ಬೇರೆ ಆಪ್ಷನ್ಸ್ ಇರೋದಿಲ್ಲ. ನಾನು ಅಮ್ಮನ ಖಂಡಿತವಾಗ್ಲೂ ಕನ್ವಿನ್ಸ್ ಮಾಡ್ತೀನಿ. ಮತ್ತೆ ನಿಮ್ಮಿಬ್ಬರು ಮದುವೆ ನಡೆಯುವಾಗ ಅಮ್ಮ ಏನಾದರೂ ಬಂದರೆ ಆಗೇನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ. ಹೌದಾ? ಈಗೇನು ಮಾಡೋದು? ನೀವಿಬ್ಬರು ಮದುವೆಗೆ ಬರ್ತಿದ್ದೀರೋ ಅನ್ನೋ ವಿಚಾರ ಯಾರಿಗೂ ಗೊತ್ತಾಗದೇ ಇರೋ ಹಂಗೆ ಮಾಡೋಕ್ಕಾಗತ್ತಾ? ಅಗ್ರಜ, ಈ ಗ್ಯಾಪಲ್ಲಿ ನಮ್ಮ ಮನೇಲಿರೋ ಲೂಸ್ ಮಾಮ ಬೇರೆ ಬೆನ್ನಿಗೆ ಬಿದ್ದಿದ್ದಾನೆ.